ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು 2 ಡಿಸೈನರ್ ಬ್ಲೌಸ್ ಪೀಸ್ ಹಾಗೆ ಅಕ್ಕಿ ಚೀಲದಿಂದ ಒಂದು ಸೂಪರ್ ಆದ ಮ್ಯಾಟ್ ಅನ್ನ ಹೊಲಿಯೋದನ್ನ ತೋರಿಸ್ತೀನಿ. ಕೂತ್ಕೊಳ್ಳುವಂತ ಮ್ಯಾಟ್ ಅನ್ನ ಹೊಲಿಯೋದು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲೀಸ್, ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬಿಡಿ. ಹಾಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ, ಬನ್ನಿ. ಚಂದದ ಮ್ಯಾಟ್ ಅನ್ನ ಹೊಲಿಯೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ನಾನು ಅದಕ್ಕೋಸ್ಕರ ಆಪೋಸಿಟ್ ಕಲರಿನ 2 ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ಉಪಯೋಗಕ್ಕೆ ಬರದೇ ಇರೋ, ಹೊಲ್ಸ್ಕೊಳ್ಳಿಕ್ಕೆ ಬರದೇ ಇರೋ ಬ್ಲೌಸ್ ಪೀಸ್ ಅನ್ನ ಬೇರೆಯವರಿಗೆ ಕೊಡೋದ್ಕಿಂತ ಈ ರೀತಿಯನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ಬ್ಲೌಸ್ ಪೀಸು ಖಾಲಿ ಆಗತ್ತೆ, ಹಾಗೆ ಅದನ್ನ ಯೂಸ್ ಮಾಡಿದ ಸಂತೋಷ ಕೂಡ ಆಗತ್ತೆ. ಇಲ್ಲಿ ನಾನು ಒಂದು ಡಿಸೈನರ್ ಗ್ರ್ಯಾಂಡ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ, ಹಾಗೆ ಒಂದು ಪ್ಲೈನ್ ಶೈನಿಂಗ್ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಅಂದಾಜು 2 ಇಂಚಿಗೆ, ನಾನು ಇದನ್ನ ಯಾವ್ದಕ್ಕೂ ಯೂಸ್ ಮಾಡಿರೋ ಬ್ಲೌಸ್ ಪೀಸು, ಓಕೆ, ಅದೇನ್ ಪ್ರಾಬ್ಲಮ್ ಏನಿಲ್ಲ. ಒಂದು ಅಂದಾಜಿನ 2 ಇಂಚಿನ ಅಳತೆಯಲ್ಲಿ ನಾವೀಗ ಪೀಸ್ಗಳನ್ನ ಕಟ್ ಮಾಡ್ಕೊಂತ ಹೋಗ್ಬೇಕು. ಒಂದು ಅಂದಾಜು ಈ ಅಳತೆಯಲ್ಲಿ 2 ಇಂಚ್ ಸಾಕಾಗತ್ತೆ. ನಾನೇನ್ ಅಳತೆ ಮಾಡಿ 2 ಇಂಚು ಅನ್ಕೊಂಡೇನ್ ಕಟ್ ಮಾಡೋದಿಲ್ಲ. ಇಲ್ಲಿ ಅಂದಾಜಲ್ಲಿ 2 ಇಂಚಿನ ಬಟ್ಟೆಯನ್ನ ನಾನಿಲ್ಲಿ ಕಟ್ ಮಾಡ್ಕೊಂತ ಹೋಗ್ತೀನಿ. ಇದನ್ನು ಅಷ್ಟೇನೆ, ಹಾಗೆ ಗ್ರೀನ್ ಬ್ಲೌಸ್ ಪೀಸು ಅಷ್ಟೇನೆ, ಹಾಗೇನೆ 2 ಇಂಚಿನ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊಂತ ಹೋಗ್ತೀನಿ. ಹೀಗೆ ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೂ ಬೇಕಾದ್ರೆ ಮಾಡ್ಕೋಬಹುದು. ನಮ್ಗೆ ಹೇಗೆ ಈಸಿ ಆಗತ್ತೆ ಸಾಕು ಅಂತ ಅನ್ಸಿದ್ರೆ ಹೀಗೆ, ಬೇಕಾದ್ರೆ ಮಧ್ಯದಲ್ಲಿ ಜಾಯಿನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅದೇನ್ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನ್ ಇರೋದಿಲ್ಲ. ಹೀಗೆ 2 ಬ್ಲೌಸ್ ಪೀಸ್ ಅನ್ನು ಕಟ್ ಮಾಡ್ಕೊಂತೀನಿ. ಒಂದಿಷ್ಟು ಪೀಸ್ ಅನ್ನ ಕಟ್ ಮಾಡ್ಕೊಂಡಿದೀನಿ. ಈಗ ನಾನು ಗ್ರೀನ್ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡೋಕ್ಕೂ ಮುಂಚೆ ಏನ್ ಮಾಡ್ತೀನಪ್ಪ ಅಂದ್ರೆ, ಒಂದು ಸ್ಕ್ವಯರ್ ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ. ತುಂಬಾ ದೊಡ್ಡದೇನ್ ಬೇಡ, ಜಸ್ಟ್ ಇಷ್ಟು ದೊಡ್ಡಕ್ಕೆ ಸಾಕು. ಹೀಗೆ 4 ಕಡೆ ಈ ರೀತಿಯಾಗಿ ಒಂದು ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ. ಆ ನಂತರ ಈಗ ನಾವು ಹೇಗೆ ರೆಡ್ ಪೀಸ್ ಅನ್ನ ಕಟ್ ಮಾಡ್ಕೊಂಡ್ವಲ್ಲ 2 ಇಂಚಿಗೆ, ಬಾಕಿದನ್ನ 2 ಇಂಚಿಗೆ ನಾವು ಈ ಪೀಸನ್ನು ಕೂಡ ಕಟ್ ಮಾಡ್ಕೊಬೇಕು. ಈಗ ಎಲ್ಲ ಪೀಸುಗಳು ಕಟ್ ಮಾಡ್ಕೊಂಡು ಆಯ್ತು. ಈಗ ಹೇಗೆ ಸ್ಟಿಚ್ ಮಾಡೋದು ಮ್ಯಾಟ್ ಅನ್ನ ಅನ್ನೋದನ್ನ ನಾನು ತೋರಿಸ್ತೀನಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಗ್ರೀನ್ ಅನ್ನ ಕಟ್ ಮಾಡ್ಕೊಂಡ್ವಲ್ಲ, ಕರೆಕ್ಟ್ ಆಗಿ ಮಧ್ಯಕ್ಕೆ ಬರೋ ಅಲ್ಲಿ ಇಟ್ಕೊಬೇಕು. ಇಟ್ಕೊಂಡು ಏನ್ ಮಾಡ್ಬೇಕು, ನಾವು ಹೇಗೆ ಇದೆಯೋ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ನಾವು ಸ್ಟಿಚ್ ಅನ್ನ ಮಾಡ್ಕೊಬೇಕು. ಕರೆಕ್ಟ್ ಆಗಿ ಮಧ್ಯಕ್ಕೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೀಗೆ ಪಿನ್ ಅನ್ನ ಹಾಕೊಳ್ಳಿ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇಲ್ಲಿ ತುದಿಯಲ್ಲಿ ಹೀಗೆ ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಮಧ್ಯಕ್ಕೆ ಸ್ಟಿಚ್ ಮಾಡಿ ಆಯ್ತು. ಈಗ ಏನ್ ಮಾಡ್ಬೇಕು, ನಾವಿಲ್ಲಿ ಆಲ್ರೆಡಿ ಗ್ರೀನ್ ಹಾಕಿದ್ರಿಂದ ನಾವು ರೆಡ್ ಬಟ್ಟೆಯನ್ನ ತಗೋಬೇಕು. ಜಸ್ಟ್ ಇದು ಯಾವ್ದು ಉಲ್ಟಾ ಅಂತ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಇಲ್ಲಿ ಬಟ್ಟೆಯನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಬೇಕು. ಮಾಡ್ಕೊಂಡು ತಗೋಬರ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಅನ್ನ ಮಾಡಿದೀನಿ. ಈಗ ಇದನ್ನ ಹೀಗೆ ಉಲ್ಟಾ ಮಾಡ್ಬೇಕು. ಜಸ್ಟ್ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ. ಆ ನಂತರ ಈಗ ಏನ್ ಮಾಡ್ಬೇಕು, ಇಲ್ಲಿಂದ ಹೀಗೆ ಇಟ್ಕೊಂಡು ಅಳತೆಯನ್ನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಒಂಚೂರು ಜಾಸ್ತಿ ಆದ್ರೂ ಕೂಡ ಅಡ್ಡಿಲ್ಲ, ಏನಕ್ಕೆ ಅಂದ್ರೆ ಹೊಲಿಗೆಯಲ್ಲಿ ಒಳಗಡೆ ಹೋಗ್ಬಿಡತ್ತೆ, ಅದಕ್ಕೋಸ್ಕರ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಬೇಕು. ನೋಡಿ, ನಾವು ಹೀಗೆ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೊಂಡಿದ್ವಿ, ಈಗ ಓಪನ್ ಮಾಡ್ಕೊಂಡಿದೀವಿ. ಆ ನಂತರ ಈ ಬಟ್ಟೆಯನ್ನ ಹೀಗೆ ಇಟ್ಕೊಂಡು ಮೇಲೆ
ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ತೀವಿ, ಮಾಡ್ಕೊಂಡು ಬರ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಆಯ್ತು. ಈಗ ಇದನ್ನು ಕೂಡ ಓಪನ್ ಮಾಡಬೇಕು. ಆ ನಂತರ ಈಗ ಇನ್ನೊಂದು ಬಟ್ಟೆಯನ್ನು ತಗೋಬೇಕು. ಹೀಗೆ ಓಪನ್ ಮಾಡಿ ಈ ಸೈಡಲ್ಲಿ ಈಗ ನಾವು ಸ್ಟಿಚ್ ಅನ್ನ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳಿ, ಇಲ್ಲ ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಏನಕ್ಕೆ ಅಂತಂದ್ರೆ ಕೊನೆಯಲ್ಲಿ ಹೊಲಿಗೆಯ ಒಳಗಡೆ ಹೋಗುತ್ತೆ, ಏನ್ ಪ್ರಾಬ್ಲಮ್ ಏನ್ ಇರೋದಿಲ್ಲ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ತೀನಿ. ನೋಡಿ ಈ ಕಡೆನೂ ಕೂಡ ಆಯ್ತು. ಈಗ ಮತ್ತೆ ಇಲ್ಲಿ ಓಪನ್ನು, ಹೀಗೆ ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಇನ್ನೊಂದು ಬಟ್ಟೆಯನ್ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಪೀಸ್ಗಳನ್ನು ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನೆಕ್ಸ್ಟ್ ಕಲರ್ ಅನ್ನ ತಗೋಬೇಕು, ಅವಾಗ ಮತ್ತೆ ತೋರಿಸ್ತೀನಿ. ನೋಡಿ ಇಲ್ಲಿ ಕೂಡ ಸ್ಟಿಚ್ ಆಯ್ತು. ಮತ್ತೆ ಇಲ್ಲಿ ಹೀಗೆ ಓಪನ್ ಮಾಡ್ಕೊಬೇಕು. ನೋಡಿ ಈಗ ಸುತ್ತಲೂ ಕೂಡ ಸ್ಟಿಚ್ ಬಂದ ಹಾಗೆ ಆಯ್ತು. ಈಗ ಒಂದು ಕಲರ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಗ್ರೀನ್ ಅನ್ನ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂತೀವಿ. ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಆ ನಂತರ ಅದು ಹೀಗೆ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು, ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡಬೇಕು, ಕಟ್ ಮಾಡಿಕೊಂಡು. ಕೊನೆಗೆ ಅದು ಈ ರೀತಿಯಾಗಿ ಬರುತ್ತೆ. ಆಮೇಲೆ ಮತ್ತೆ ತಿರುಗಿಸ್ಕೊಂತೀವಿ. ಇಲ್ಲೂ ಅಷ್ಟೇನೆ ಹೀಗೆ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡಬೇಕು. ಮತ್ತೆ ತಿರುಗಿಸ್ಕೊಂಡು ಈ ಪೀಸು ಸಣ್ಣ ಆಯ್ತು ನೋಡಿ. ಈಗ ಇನ್ನೊಂದು ಪೀಸನ್ನ ತಗೋಬೇಕು, ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಇದರ ಮೇಲ್ಗಡೆ ಬರಬೇಕು. ಆಮೇಲೆ ಇಲ್ಲಿ ಕಟ್ ಮಾಡಿ ತೆಕ್ಕೋಬೇಕು. ಅದು ಹೀಗೆ ಬರುತ್ತೆ. ಇದೇ ರೀತಿಯಾಗಿ ನಾನೀಗ ಸುತ್ತಲೂ ಕೂಡ ಕೊನೆವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಗ್ರೀನ್ ಆದ್ಮೇಲೆ ಮತ್ತೆ ಮರೂನು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ನಾನು ಮಕ್ಕಳಿಗಾಗಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ರಿಂದ ಬೇಗ ಮುಗಿಯುತ್ತೆ. ನೀವು ಇದೇ ರೀತಿ ದೊಡ್ಡದನ್ನು ಕೂಡ ಮಾಡಬಹುದು. ಈಗ ಏನ್ ಮಾಡೋಣ, ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಕೊನೆಯಲ್ಲಿ ಪೈಪಿಂಗ್ ಕೊಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ನೋಡಿ ಈಗ ಗ್ರೀನ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ನಾವು ಹೀಗೆ ಅಗಲ ಜಾಸ್ತಿ ತಗೊಂಡಿದ್ರಿಂದ ಇಲ್ಲಿ 2 ಪೀಸ್ ಬರುತ್ತೆ. ಇಲ್ಲಿ ಇನ್ನು 1 ಪೀಸ್ ಮಾತ್ರ ಬರುತ್ತೆ. ಇಲ್ಲಿ ಮತ್ತೆ ಈ ಕಡೆ 2 ಪೀಸಸ್ ಬರುತ್ತೆ. ಈಗ ಫಸ್ಟ್ ನಾವು ಹಿಂಗ್ ಉದ್ದಕ್ಕೆ ಬರೋ ರೀತಿಯಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಏನ್ ಬರುತ್ತಲ್ಲ ಅದನ್ನ ಕೊಟ್ಕೊಳ್ಳೋಣ, ಏನ್ ಪ್ರಾಬ್ಲಮ್ ಏನ್ ಇರೋದಿಲ್ಲ. ಈಗ ನಾನೀಗ ನೆಕ್ಸ್ಟ್ ಮರೂನ್ ಕಲರ್ ಅನ್ನ ಈಗ ನೆಕ್ಸ್ಟ್ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತೀನಿ. ಎಷ್ಟು ಚಂದ ಆಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಸಣ್ಣ ಸಣ್ಣ ಕಟ್ ಪೀಸ್ ಇದ್ರೂ ಕೂಡ ನಾವು ಈ ರೀತಿಯಾಗಿ ಮಾಡ್ಬೋದು. ನಾನು ಇವತ್ತು ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡ್ಕೊಂಡು ಮಾಡಿದೀನಿ. ನಿಮ್ಮ ಹತ್ರ ಏನಾದ್ರು ಕಟ್ ಪೀಸ್ ಇದ್ರೆ ಜಾಯಿಂಟ್ ಮಾಡಿ ಕೂಡ ಈ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಈಗ ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫೈನಲ್ ಆಗಿ ಪೂರ್ತಿ ಮುಗಿಸ್ಕೊಂಡ್ ಬಂದಿದ್ದೀನಿ. ಅಕ್ಕಿ ಚೀಲ ಅನ್ನೋ ರೀತಿಯಲ್ಲೇ ಇಲ್ಲ. ನಾವು ಈ ರೀತಿಯನ್ನ ಮಾಡ್ಕೊಂಡು ಕೂಡ ಬ್ಯಾಗ್ ಅನ್ನ ಸ್ಟಿಚ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ದಿನದಲ್ಲಿ ಅದನ್ನು ಕೂಡ ಟ್ರೈ ಮಾಡೋಣ. ಈಗ ಈ ಮ್ಯಾಟ್ ಅನ್ನ ಮುಗಿಸೋ ಹೊತ್ತು. ಈಗ ನಾನಿಲ್ಲಿ ಗ್ರೀನ್ ಕಲರ್ ಬಟ್ಟೆಯನ್ನೇ ತಗೋತೀನಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೀಗೆ ಸ್ಟಿಚ್ ಮಾಡಿಕೊಂಡು ಅದನ್ನ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಅನ್ನ ಸುತ್ತಲೂ ಕೂಡ ಮಾಡಿಕೊಂಡು ತಗೊಂಡು ಬರ್ತೀನಿ. ಫಸ್ಟ್ ನಾವು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಉಲ್ಟಾ ತಿರುಗಿಸ್ಕೊಬೇಕು. ಇಲ್ಲೂ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಮಾಡಬೇಕು. ಅವಾಗ ಈ ರೀತಿಯಾಗಿ ಸ್ಟಿಚ್ ಬರುತ್ತೆ. ಪೂರ್ತಿ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಸುತ್ತಲೂ ಕೂಡ ಪೈಪಿಂಗ್ ಅನ್ನ ಕೊಟ್ಕೊಂಡ್ ಬಂದಾಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಎಷ್ಟು ನೀಟ್ ಆಗಿ ಬಂದಿದೆ.
ಈ ಕಡೆಯಿಂದ ನೋಡಿದ್ರೆ ಏನಾದ್ರೂ ಇದು ಅಕ್ಕಿ ಚೀಲ ಅಂತ ಹೇಳಲಿಕ್ಕೆ ಆಗತ್ತಾ, ಅಷ್ಟು ನೀಟಾಗಿ ಬಂದಿದೆ. ಕೂರ್ಲಿಕ್ಕೂ ಕೂಡ ಚೆನ್ನಾಗಿ ಆಗತ್ತೆ. ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.